ವಾಟ್ಸಪ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನೆನ್ನೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ, ಇಲ್ಲೇ ಆಲ್ಟ್ ಆಗಿದ್ದೆ. ಸೊ ಊರಿಗೆ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ನೋಡಿದೆ. ಆ ಪ್ಲೇಸ್ ಇದೆ ಪಯಣ ಅಂತ, ಕಾರ್ ಮ್ಯೂಸಿಯಮ್ಮು. ಧರ್ಮಸ್ಥಳದ ಧರ್ಮಾಧ್ಯಕ್ಷರು ವೀರೇಂದ್ರ ಹೆಗಡೆ ಅವರು ಇದರ ಫೌಂಡರ್. ಸೊ ಹೋಗ್ತಾ ಹಂಗೆ ವಿಸಿಟ್ ಕೊಡೋಣ ಅಂತ ಬಂದೆ. ಸೊ ಬನ್ನಿ ಹೇಗಿದೆ ನೋಡೋಣ, ಇನ್ನೂ ಕರ್ಕೊಂಡು ಹೋಗ್ತೀನಿ. ಪಾರ್ಕಿಂಗ್ ಏರಿಯಾ ಇದು. ಸೊ ಇದು ಪಾರ್ಕಿಂಗ್ ಬೈಕ್ಗಳಿಗೆ, ಇದು 4 ವೀಲರ್ಗಳಿಗೆ, ಮತ್ತು ಇದು 6 ವೀಲರ್ಸ್ ಆ ಕಡೆ ಇರೋದು. ಸೊ ಇದು ಎಲ್ಲಿರೋದು ಅಂದರೆ, ಈ ಕಡೆಯಿಂದ ಬಂದರೆ ಬೆಂಗಳೂರು ಹೈವೇಯಿಂದ ಮತ್ತು ಪಾಂಡುಪುರ, ಶ್ರೀರಂಗಪಟ್ಟಣ. ಸೊ ಇದು ಈ ಕಡೆ ಹೋದರೆ ಮೈಸೂರು ಸ್ಟ್ರೈಟು. ಸೊ ಇಲ್ಲೇ ಇರೋದು ಇದು ಪಯಣ ಅಂತ. ಸೊ ಬನ್ನಿ. ಸೊ ನೋಡಿ, ಪಯಣ ಸಂಗ್ರಹಾಲಯದ ಮಾರ್ಗದರ್ಶಕರು. ಪ್ರತಿ ವ್ಯಕ್ತಿಗೆ ಟಿಕೆಟ್ 50 ರೂ. ಬೆಳಗ್ಗೆ 6 ಸೊ ಬೆಳಗ್ಗೆ 9ರಿಂದ ಸಂಜೆ 8ವರೆಗೂ, 12 ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಹೀಗಿದೆ ಪಯಣ. ಸ್ಮೋಕ್ ಗಾರ್ಡನಿಂಗ್ ಎಲ್ಲ. ಸೊ ಇದು ರೀಸೆಂಟಿಗೆ ಇವಾಗ ಮಾಡಿರೋದು. ಅಲ್ಲೇ ನೋಡಿ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಹೋಟೆಲ್ ಕೂಡ ಇದೆ, ವೆಜ್ಜು, ಪ್ಯೂರ್ ವೆಜ್ಜು, ಹರಿ ಗೋವಿಂದ ದಾಸ್. ಸೊ ಹೋಟೆಲ್ ಕೂಡ ಅವೈಲಬಲ್ ಪಕ್ಕದಲ್ಲೇ. ಸೊ ವಾಶ್ರೂಮ್ಸ್ ಇದೆ. ಸೊ ನೋಡಿ, ಯಾವುದೋ ಶಾಲಾ ಮಕ್ಕಳು ಬಂದಿದ್ದಾರೆ, ಫೋಟೋಶೂಟ್ ಮಾಡ್ತಾರೆ. ಸೊ ಗಾಯ್ಸ್ ನೋಡಿ, 1 ಟಿಕೆಟ್ 50 ರುಪೀಸ್. ಈ ಕಾರು, ಸೊ ಇದು ವೀರೇಂದ್ರ ಹೆಗಡೆಯವರ ಕಾರು. ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಉಪಯೋಗಿಸಿದ ರೀತಿಯ ಕಾರ್ ಇದು. ಟಾಪ್ ಸ್ಪೀಡು 73. ಸೊ ಆಗಿನ ಕಾಲದಲ್ಲಿ ಈ ಥರ ಕಾರ್ ಇಲ್ಲಿಗೂ. ಸೊ ಇದು ಇಂಗ್ಲೆಂಡಿಂದ ಬಂದಿರೋ ಕಾರ್ ಇದು, ಇಂಗ್ಲೆಂಡ್. ಸೊ ಇವರ ಒಂದು ಕಾರಿದು, ಫೌಂಡರ್ ಅವರ ಕಾರು. ಸೊ ಇನ್ನು ಬಂಡಿ ಚಕ್ರಗಳು, ಸೊ ನೋಡಿ ಗಾಯ್ಸ್ ಈ ಥರ. ಸೊ ಒಂದೊಂದಾಗಿ ನಾನು ತೋರಿಸ್ಕೊಂಡು ಬರ್ತೀನಿ. ಇನ್ನು ಕೆರಡನೂ ಇದೆ. ಸೊ ನೋಡಿ, ಆವಾಗಿಂದ ಬಳಸ್ತಿದ್ದಂಥ ಎತ್ತಿನ ಗಾಡಿಗಳು. ಸೊ ನೋಡಿ, ಸೊ ಈ ಕಾರ್ದು ಡೀಟೇಲ್ಸಲ್ಲಿ ಇಲ್ಲಿ ಹಾಕಿರ್ತಾರೆ ನೋಡಿ. ಇದು ಜರ್ಮನಿ ಮ್ಯಾನುಫ್ಯಾಕ್ಚರ್. ಇದು 5 ಸಿಲಿಂಡರ್ ಇನ್ ಲೈನ್ ನೋಡಿ, ಮ್ಯಾನ್ಯುಯಲ್ ಇದು. ಸೊ ಇದು ಜರ್ಮನ್ ಇದೆ, ಇದು ಜರ್ಮನ್ ಇದು. ಸೊ ನೋಡಿ ಗಾಯ್ಸ್, ಇದು ಸ್ಕೋಡಾ. ಸೊ ಅವಾಗ ಹೆಂಗಿತ್ತು ಸ್ಕೋಡಾ, ಇವಾಗ. ಸೊ ಅವಾಗ ಈ ಥರ ಇತ್ತು ಸ್ಕೋಡಾ, ಇವಾಗಲೇ ಬೇರೆ ಥರ ಇರೋದು. ಸೊ ನೋಡಿ, 1937 ಸ್ಕೋಡಾ ಇದು. ಆಗಿನ ಮಾಡಲ್ ಗಾಡಿ ಹೆಂಗಿದೆ ನೋಡಿ, ಇವಾಗಿನ ಸ್ಕೋಡಾನೇ ಬೇರೆ. ಸೊ ಇದು ಗಾಯ್ಸ್, ಇದು ಅತಿ ಹೆಚ್ಚು MIW. ಇದು ಹೆಚ್ಚು ಮೈಸೂರಲ್ಲಿ ಇವಾಗಲೂ ಕೂಡ ಇದು ಕಾಣಿಸ್ಕೊತಾರೆ ಒಂದೊಂದು ಗಾಡಿಗಳು. ಆ್ಯಂಡ್ ಬಿಸ್ ಇವೆಲ್ಲ. ಇದು ಜರ್ಮನ್ ಇದು. ಗಾಯ್ಸ್ ಇದು ನೋಡಿ ಗಾಯ್ಸ್, ದೈತ್ಯಾಕಾರ ಗಾಡಿ, ಡೈಮರ್ DE 36, ಇಂಗ್ಲೆಂಡ್ದು ಮ್ಯಾನುಫ್ಯಾಕ್ಚರ್ದು. ಸೊ ಕಾರ್ಸ್ ಅಷ್ಟೇ ಎಲ್ಲ, ಬೈಕ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ನೋಡಿ. ಸೊ ನೋಡಿ ಗಾಯ್ಸ್, ಇಂಥ ಬೈಕ್ಗಳಿಗೆಲ್ಲ ತುಂಬ ಕಮ್ಮಿ ಆಗಿದೆ. ಸೊ ರಾಯಲ್ ಎನ್ಫೀಲ್ಡು ಕೂಡ
ಲೆನ್ಸ್ ನೋಡಿ ಯಾವ ಮಾಡಲು ಅಂತ ಗೊತ್ತಾಗ್ತಿಲ್ಲ. ರಾಜ್ದೂತ್ ನೋಡಿ. ನೋಡಿ ಗಾಯ್ಸ್, ಇದು ಯಮಹ ನಂಬರ್ 1. ಆವಾಗ ತುಂಬ ಅತಿ ಹೆಚ್ಚು ಸದ್ದು ಮಾಡಿದಂಥ ಗಾಡಿ. ಇವಾಗ ಇಲ್ಲಿ ಈ ಥರ ನೋಡೋಕ್ಕೆ ಮಾತ್ರ ಸಾಧ್ಯ. ಇವಾಗಲೂ ಕಾಣಿಸ್ತದೆ, ಬಟ್ ಬಿಡಲ್ಲ ಪೊಲೀಸರು. ಸೊ ನೋಡಿ, ಕೂತ್ಕೊಳ್ಳೋಕ್ಕೂ ಚೇರ್ ಹಾಕೋರೆ. ಇದು ನೋಡಿ ಗಾಯ್ಸ್, ಸಿಟ್ರೋನ್ ಟ್ರಾಕ್ಷನ್ ಅವಂತ್ 11 CV. ಇದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ನೋಡಿ ಗಾಯ್ಸ್, ಸೊ ನೋಡಿ ಈ ಕಾರು ಹಿಲ್ಮ್ಯಾನ್ ಮಿಕ್ಸ್ ಯುನೈಟೆಡ್ ಕಿಂಗ್ಡಮಿಂದ ತರಿಸಿರೋದು. ಇದು ಕೂಡ ಯುನೈಟೆಡ್ ಕಿಂಗ್ಡಮ್. ಇದು ಆಸ್ಟಿನ್ A40 ಸಾಮಾನ್ ಸೆಟ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಗಾಯ್ಸ್, ಸಾಮಾನು ಕಟ್ಟಲ್ಲ, ಸಾಂಬಾರ್ ಸೆಟ್. ತಪ್ಪು ತಿಳ್ಕೊಂಬಿಡಿ ನೋಡಿ. ಇದು ನಮ್ಮ ಇಂಡಿಯಾ ಗಾಡಿ, ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ, ಹಿಂದೂಸ್ತಾನ್ 14. ಸೊ ಇಂಜಿನ್ ಕೆಪಾಸಿಟಿ 1400 cc, ಟಾಪ್ ಸ್ಪೀಡ್ 4. ಇದು ಕೂಡ ಇಂಡಿಯಾ, ನಮ್ಮದೆಲ್ಲ ಟಾಪ್ ಸ್ಪೀಡ್ 4. ಸೊ ನೋಡಿ ಗಾಯ್ಸ್, ಇದು ಅಂಬಾಸಿಡರ್. ಅತಿ ಹೆಚ್ಚು ಫಿಲಮಲ್ಲಾಗಿರ್ಬೋದು, ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ಗಳು ಎಲ್ಲ ಓಡಾಡಿದಂಥ ಗಾಡಿ ಇದು ಅಂಬಾಸಿಡರ್. ಅಮೇರಿಕಾಯಿಂದ ತರಿಸಿರೋದು. ಶವರ್ಲ್ ಬೆಲ್ ಏರ್. ಸೊ ನೋಡಿ ಗಾಯ್ಸ್, ಇದು ರಾಕಿ ಬಾಯ್ ಇದೆ ಅಲ್ಲ, ಇದೆ ಅನ್ಕೋತೀನಿ. KGF 2ಲಿ ಬಳಸಿರೋಂಥ ಈ ಕಂಪ್ನಿ ಗಾಡಿ ಅನ್ಕೋತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಕಮೆಂಟ್ ಹಾಕಿ ಯಾವುದು ಅಂತ. ಸೊ ಇದು ಅಮೇರಿಕಾಯಿಂದ ತರಿಸಿರೋದು. ಸೊ ನೋಡಿ ಗಾಯ್ಸ್, ಇದು ಸಿಡಾನ್. ಇದು ಸಿಡಾನ್ ನಂಬರ್ 1 ಗಾಡಿ ಆವಾಗಿನ ಇದರಲ್ಲಿ. ಸೊ ಸಿಡಾನ್ ಗಾಯ್ಸ್, ನೋಡಿ ಸಿಡಾನ್ ಯಾವ ಥರ ಇದೆ ಅಂತ. ಟಾಪ್ ಸ್ಪೀಡ್ 93 ಅಂತ ಗಾಡಿ ಗಾಯ್ಸ್. ನೋಡಿ ಹಿಂದೆಗಡೆ ನೋಡಿ ಗಾಯ್ಸ್, ಸಿಡಾನ್ದು ಡಿಕ್ಕಿದು ನೋಡಿ ಗಾಯ್ಸ್ ಎಷ್ಟಿದೆ. ತುಂಬ ಇಂಟ್ರೆಸ್ಟಿಂಗ್ ಗಾಡಿ ಗಾಯ್ಸ್, ಸಿಡಾನ್. ಸೊ ಇದು ಅಂಟರ್. ಇದು ಯಾವುದು ಯುನೈಟೆಡ್ ಕಿಂಗ್ಡಮಿಂದ ಬಂದಿರೋದು ಅಂಟರ್ ಗಾಡಿ ಗಾಯ್ಸ್ ನೋಡಿ. ಸೊ ಇದು ಜರ್ಮನಿಯಿಂದ ತರಿಸಿರೋದು. ಒಪೆಲ್ ರೆಕಾರ್ಡ್ ಸೊ ಇದು ಅಮೇರಿಕಾಯಿಂದ ಚಾಂಪಿಯನ್ ಗಾಡಿ ಗಾಯ್ಸ್. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಏನು ಹಾಕಿದ್ದಾರೆ. CV ರಾಮನ್ ಅವರು ಈ ಕಾರಲ್ಲಿ ಓಡಾಡಿರೋದಿಲ್ಲ ಅಂತ ಹಾಕಿದ್ದಾರೆ. ಸೊ ದೊಡ್ಡ ಫ್ಯಾನು. ಸೊ ಇದು ಗಾಜ್, ರಷ್ಯಾದಿಂದ ತರಿಸಿರೋದು ಗಾಜ್. ಫಾಲೋ ಲೈನ್ ಹೋಗೋಣ ನೋಡಿ ಗಾಯ್ಸ್. ಹೋಗೋದಕ್ಕೆ ಯಾವ ಥರ ಮಾಡಿದ್ದಾರೆ, ಸುತ್ಕೊಂಡು ಗ್ರೌಂಡ್ ಫ್ಲೋರಿಗೆ ಹೋಗೋದು. ಸೊ ಸುತ್ಕೊಂಡು ಕಾರ್ ಪಾರ್ಕಿಂಗ್ ಥರ ಮೇಲೆ ಬಂದಾಗೆ ನಾವು ಕೆಳಗೆ ಹೋಗ್ಬೇಕು. ಇವಾಗ ಇದು ರಿವರ್ಸ್, ಮೇಲಿಂದ ಕೆಳಗೆ ಹೋಗೋದಿದು ಗ್ರೌಂಡ್ ಫ್ಲೋರ್ಗೆ. ಆಸ್ಟ್ರೇಲಿಯಾದಿಂದ ಗಾಯ್ಸ್. ಸೊ ಇಟಾಲಿದು ಫಿಯೇಟ್ ಇಟಾಲಿದು. ಇದು ಆಲ್ಮೋಸ್ಟ್ ಇಟಾಲಿ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಇಷ್ಟೇ ಗಾಡಿ ಇರೋದು. ಇದು ಇಟಾಲಿದೆ.
ಇದು ನಮ್ಮ ಇಂಡಿಯಾ ಅಂಬಾಸಿಡರ್. ಮೇಲೊಂದು ಐತೆ, ಕೆಳಗೊಂದು ಐತೆ ನೋಡಿ ಗಾಯ್ಸ್. ಸೊ ಗಾಯ್ಸ್ ಇದು ನೋಡಿ ವಿಷ್ಣುವರ್ಧನ್ ಅವರ ಕಾರ್, ಓಡಾಡ್ತಿದ್ದಂಥ ಕಾರ್ ಇದು. ಶೂಟಿಂಗ್ಗಳು ಸುಮಾರು ಬಳಸಿದ್ದಾರೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ಸೊ ಇದ್ರ ಒರಿಜಿನಲ್ ಪ್ರೈಸ್ ಬಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಾರ್, ಅಮೇರಿಕಾ. ಸೊ ಇದು ನೋಡಿ ಗಾಯ್ಸ್ ಅಮೇರಿಕಾ. ಸೊ ಇದು ನೋಡಿ ಗಾಯ್ಸ್ ಧರ್ಮಸ್ಥಳ ಟ್ರಕ್, ಇದು ಲಾರಿಗಳು ಎಲ್ಲ ಪೇಂಟ್ ಮಾಡಿ, ಎಲ್ಲ ಗಾಡಿಗಳಿಗೂ ಅಷ್ಟೇ ವಾಷಿಂಗ್ ಮಾಡಿ, ಕಲರಿಂಗ್ ಮಾಡಿ ಡಿಸೈನ್ ಕೊಟ್ಟಿದ್ದಾರೆ. ಅಮೇರಿಕಾದಿಂದ ತರಿಸಿರೋದು. ಇದು ಕೂಡ ಧರ್ಮಸ್ಥಳ ಅಂತ ಬರೆದವ್ರೆ. ಇದು ಇಂಡಿಯಾದು, ನಮ್ಮ ಇಂಡಿಯಾದ ಮ್ಯಾನುಫ್ಯಾಕ್ಚರು.